ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಮ್ಮ ತಂಗಿ ಟೊಮಾಟೊ ಗೊಜ್ಜು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಟೊಮಾಟೊ, ಕೊರೆಂಡರ್, ಕರಿ ಲೀಫ್, ಚಿಲ್ಲಿ, ಆನಿಯನ್ ಆ್ಯಂಡ್ ಗಾರ್ಲಿಕ್. ಇದನ್ನೆಲ್ಲ ತಗೊಂಡು ಮೊದಲಿಗೆ ಸ್ಟವ್ ಅನ್ಸ್ಕೊಂಡು ಬಾಣಲಿ ಇರಬೇಕು. ಸ್ವಲ್ಪ ಹೊತ್ತು ಬಿಸಿ ಆಗಬೇಕಲ್ಲ ಫ್ರೆಂಡ್ಸ್, ಬಿಸಿ ಆಗೋಗಿ ಇರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬಾಣಲಿ ಕಾದೈತೆ. ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಇದ್ರೆ ಎಣ್ಣೆ ಹಾಕಿ, ತುಪ್ಪ ಹಾಕೊಂಡು ಸ್ವಲ್ಪ ಟೇಸ್ಟ್ ಆಗುತ್ತೆ. ಇದಾದಮೇಲೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಸಾಸಿವೆ ಸಾಸಿವೆ ನೋಡಿ, ಸಾಸಿವೆ ಸ್ವಲ್ಪ ಸ್ವಲ್ಪ ಹಾಕಂದ್ರೆ ಒಂದು ಚಮಚ ಹಾಕ್ಬಿಟ್ಟು ಫ್ರೆಂಡ್ಸ್. ನೋಡಿ ನಿಜವಾಗಿ ಅಂತ ಮೊದಲೇ ಬರ್ತಿದೆ. ನೋಡಿ ನೋಡಿ ಇದಾಗ್ತಿದೆ, ಏನು ಮೊದಲೇ ಬರ್ತಿದೆ, ಏನು ಗೊತ್ತಿದೆ ಸಿದ್ಧಪಟ್ಟ ಅಂತ ನೋಡಿ ಬಿಂದು ಇದು ನೋಡಿ. ಹುಷಾರಾಗಿ ಬಿಡಿಸಿಲ್ಲ, ಮತ್ತೆ ಮೇಲೆ ಆಗ್ಬಿಡ್ತಿದೆ. ಇವಾಗ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೊಗೆ ಬರ್ತೈತೆ, ಅವಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಬಟ್ಟೆಯನ್ನು ಬಿಸಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಅನ್ಕೊಳ್ಬೋದು. ಮೆಣಸಿನಕಾಯಿ ಸ್ವಲ್ಪ ಬಾಡಿದ್ರೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಇನ್ನೂ ಅಡ್ಜಸ್ಟ್ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ಟೊಮಾಟೊ ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಫ್ರೆಂಡ್ಸ್, ನೋಡೋಕೆ ರುಚಿಯಾಗಿರ್ತೈತೆ ಮತ್ತೆ ಟೇಸ್ಟ್ ಬರ್ತೈತೆ, ಬೇಗ ಆಗ್ತೈತೆ. ಈ ಥರ ಎಲ್ಲ ಆಗಿದ್ಮೇಲೆ ನೋಡಿ ಚೆನ್ನಾಗಿ ಕಲ್ತ್ಕೋಬೇಕು ಫ್ರೆಂಡ್ಸ್. ನನಗೆ ಇದು ನೋಡ್ತಾ ಇದ್ರೆ ನಿಜವಾಗಿ ಏನು ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಅದೇ ಇದರಲ್ಲಿ ಸಮಸ್ಯೆಲ್ಲ ಆಗ್ತಾರಲ್ಲ ಪಲ್ಯ, ಆ ಥರ ಇದೆ ಇಲ್ಲ. ಇಲ್ಲಿ ಲಾಸ್ಟ್ ಅಷ್ಟೇ ಹೆಂಗಿರ್ತೈತೆ ನೀವೇ ನೋಡಿರೋದು. ಹೆಂಗೆ ಮತ್ತೆ ನೀರು ದಾಹ ನೋಡಿ ಸ್ವಲ್ಪ ಅರಿಶಿನ ಹಾಕೋಬೇಕು. ಸಾಂಬಾರು ಪುಡಿನೂ ಸೇರಿಸಿ ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ಚಿಕನ್ ಮಸಾಲೂ ಹಾಕೋಬೇಕು. ನೋಡಿ ಪ್ಲೇಟ್ನ ಮುಚ್ಚಬೇಕು. ಒಂದು 10 ನಿಮಿಷ ಮುಚ್ಚಿದ್ರೆ 10 ನಿಮಿಷ ಆಯಿತು, ಪ್ಲೇಟ್ ತೆಗೆಯೋಣ. ವಾವ್ ನೋಡಿ ಎಲ್ಲನೂ ಗ್ರೇವಿ ಥರ ಆಗಿದೆ. ಚಿಕನ್ ಪೀಸ್ ಇಲ್ಲ ಅಷ್ಟೇ, ಸೇಮ್ ಗ್ರೇವಿ ಥರನೇ ಇದೆ. ಇದನ್ನ ನೋಡಿ ತಿರ್ಸ್ಕೊಬೇಕು ಚೆನ್ನಾಗಿ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ. ಸ್ವಲ್ಪ ರುಚಿ ತಕ್ಕಷ್ಟು ವಾಟರ್ ಹಾಕೋಬೇಕು. ನೋಡಿ ಫೈನಲ್ ಟಚ್ ಆಯಿತು, ರೆಡಿ. ಇವಾಗ ನೋಡಿ ಯಾವ ಥರ ಇದೆ ಅಂತ, ಸೂಪರ್ ಆಗಿದೆಯಲ್ಲ. ನೋಡಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ 10 ನಿಮಿಷದಲ್ಲಿ ಊಟ ರೆಡಿ. ಇವಾಗ ನಮ್ಮ ತಂಗಿ ಬರ್ತಾ ಇದ್ದಾರೆ ನೋಡಿ. ಸ್ವಲ್ಪ ರೈಸ್ ಹಾಕ್ಕೊಬೇಕು. ಸ್ವಲ್ಪ ಇಲ್ಲ ನಿಮ್ಗೆ ಇಷ್ಟು ಬೇಕು ಅಷ್ಟು ತಿನ್ನಿರಿ. ದೇವರು ಹೊಟ್ಟೆ ಕೊಟ್ಟಿದ್ದಾರೆ ತಿನ್ನೋದಕ್ಕೋಸ್ಕರ, ದುಡಿಯೋದೇನು ತಿನ್ನೋದಕ್ಕೋಸ್ಕರ. ಹಂಗಂತ ತಿಂತಾನೆ ಇರಬೇಡಿ. ತಗೊಂಡು